ಸರ್ ನಮಸ್ಕಾರ. ಇವತ್ತು ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಾ ನಿಮ್ಮ ನಾಯಕತ್ವದಲ್ಲಿ. ಸರ್ ಹೇಗೆ ಅನಿಸಿದೆ, ಏನು ಮುಖ್ಯ ಉದ್ದೇಶ ಸರ್? ನಮ್ಮದು ಪ್ರತಿ ವರ್ಷ ಬರ್ತಡೆಗೆ ನಮ್ಮ ಹುಟ್ಟುಹಬ್ಬ ಒಂದು ಪ್ರಯುಕ್ತ ನಾವೇನೆಂದರೆ ಶಾಲೆ ಮಕ್ಕಳಿಗೆ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ 1,000 ಮಕ್ಕಳಿಗೆ ಪ್ರತಿ 2 ಬುಕ್ ಅಂತ 2,000 ಬುಕ್ಕು ವಿತರಣೆ ಮಾಡ್ತೀವಿ. ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಯುವಕ ಒಂದು ಬೆಂಬಲದಿಂದ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಿದ್ದೀವಿ. ಮತ್ತು ಆಮೇಲೆ ವೃದ್ಧಾಶ್ರಮಗಳಿಗೆ ಹೋಗಿ ಅನ್ನದಾನ ಒಂದು ಸೇವೆಯನ್ನು ಕಾರ್ಯಕ್ರಮಗಳು ಮತ್ತು ಇನ್ನು ಬೇರೆ ಮೂಲಭೂತ ಕೆಲಸಗಳು ಕೂಡ ಈ ಒಂದು ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇಟ್ಕೊಂಡು ಆಚರಣೆ ಮಾಡ್ತಾಯಿದ್ದೀವಿ. ಸರ್, ನಿಮ್ಮ ಬೆಂಬಲಿಗರು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಅನಿಸಿಕೆ ಅಂತಿದೆ? ಅನಿಸಿಕೆ ಅಂದರೆ ನಮ್ದು ಏನಿದೆ ಅಂದರೆ ಆತನ ಒಂದು ಏನು ಸೇವೆ, ಆತನ ಸೇವೆಗೆ ನಾವು ಬದ್ಧರಾಗಿವಿ. ಇವತ್ತಿದ್ದು ನಾವು ಎಂಥ ಬದ್ಧರಾಗಿವಿ ಅಂದರೆ ಪ್ರೀತಿ, ವಿಶ್ವಾಸ, ಒಂದು ಅವರಲ್ಲಿರ್ತಕ್ಕಂಥ ಗುಣಗಳು. ಅವ್ರಿಗೆ ಒಂದೇ ರಕ್ತದಾನ ಶಿಬಿರ ಒಂದೇ ಮಾಡ್ತಿರೋದು, ಅನೇಕ ಭಕ್ತ ಕಾರ್ಯಕ್ರಮ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಏನೈತದಲ್ಲ, ಆ ಒಂದು ಮಾಲೆ ಹಾಕಿ ಸುಮಾರು ಅವ್ರ ಜನಗಳ ಭಕ್ತರನ್ನು ಕರೆಸಿ ಎಲ್ಲ ಪ್ರಸಾದ ಕೊಡ್ತಾರೆ. ಅದು ಸೇವೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಅವರ ಒಂದು ಗುಣಕ್ಕೆ ಇವತ್ತು ದಿವಸ ಅವರ ಒಂದು ಸೇವೆಗೆ ನಾವೆಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಸಹಕಾರ ಕೊಡ್ತಾಯಿದ್ದೀವಿ. ಸರ್, ನಿಮ್ಮ ಅನಿಸಿಕೆಗಳು? ಸರ್, ಇವತ್ತು 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಹನುಮಂತ ಮಾಮ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಜನ್ಮದಿನದ ಶುಭಾಶಯಗಳು. ಅದು ವಿಶೇಷವಾಗಿ ಈ ವಾರ್ಡಿನ ಎಲ್ಲ ಸಮಸ್ತ ಜನಗಳ ಪರವಾಗಿ ಹಾಗೂ ಬಳ್ಳಾರಿ ನಗರದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ದಿನನಿತ್ಯ ಜನರ ಸೇವೆಗಾಗಿ, ಜನರಿಂದಲೇ ಬದುಕು, ಜನರಿಂದಲೇ ಸೇವೆಗಾಗಿ ಅಂತ ಜನಸೇವೆಯೇ ಜನಾರ್ದನ ಸೇವೆ ಅಂತ ಯಾವ ಥರ ಹೇಳ್ತಿದ್ದಾರೆ ದೊಡ್ಡವರು. ಅದನ್ನು ಹಾದಿಯಲ್ಲಿ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಜನಸೇವೆ ಮಾಡ್ಕೊಂತ ಕಾರ್ಪೊರೇಟರ್ ಮಾಡ್ಕೊಂತ ಇನ್ನೂ ಸೇವೆ ಮಾಡಿ ಪಕ್ಷ ಮತ್ತು ಜನಗಳ ಬೆಂಬಲದೊಂದಿಗೆ ಪಕ್ಷವನ್ನು ನೋಡಿ ಇವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಒಂದೊಂದೇ ಮೆಟ್ಟಲುಗಳನ್ನು ಏರಿಕೆಂತ ಇವಾಗ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ಮತ್ತು ಕನಕದುರ್ಗಮ್ಮನ ಆಶೀರ್ವಾದದಿಂದ ಮುಂದೆ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಕೂಡಲೇ ಆಗಲಿ ಅಂತಂದೇಳಿ, ಇದು ನಮ್ಮ ಕೂಗಲ್ಲ, ಜನರ ಕೂಗಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಹನುಮಂತ ಮಾಮ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಈ ರಕ್ತದಾನ ಶಿಬಿರ ಅಂತ ಯಾಕಂದ್ರೆ ಸೇವ್ ಲೈಫ್ ಸರ್ವ್ ಆಲ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಬ್ಲಡ್ ಸಿಗಲ್ಲ ಅಂತ ಈ ಬ್ಲಡ್ ಕ್ಯಾಂಪ್ ಮಾಡಿ ಒಂದು ಜೀವನ ಉಳಿಸ್ದಂಗೆ ಆಗುತ್ತೆ. ಯಾಕಂದ್ರೆ ದುಡ್ಡು ಕೊಟ್ಟರೆ ಇರಲ್ಲ. ಇಂಥ ರಕ್ತದಾನ ಮಹಾದಾನ, ಅನ್ನದಾನ, ಶ್ರೇಷ್ಠ ದಾನ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಎಲ್ಲ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರೊಂದಿಗೆ ಬೆರೆತು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವ್ರ ಮನಸ್ಸು ಜನ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಇವರು ಸಮಾಜದಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಅಂತಂದೇಳಿ ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡುತ್ತೇನೆ ಸರ್. ಇವತ್ತು ನಮ್ಮ ತಮ್ಮ ಈ ಏರಿಯಾಗೆ ಒಂದು ಕಾರ್ಪೊರೇಟ್ರ್ ಆಗಬೇಕಂದ್ರೆ ನಮ್ಮ ಶ್ರೀರಾಮುಲನ್ನ ಕೂಡ ನಮ್ಮ ತಮ್ಮಗೆ ಸೀಟ್ ಕೊಟ್ಟ. ಅದೇ ಥರ ನಮ್ಮ ತಮ್ಮ ಇಡೀ ಒಟ್ಟಾರಿನಲ್ಲಿ ನಾವು ಹುಟ್ಟೋಗ್ಲಿಂದ ಇವತ್ತವರೆಗೆ ಇಲ್ಲಿ ಯಾರು ಕಾರ್ಪೊರೇಟ್ರ್ ಇಲ್ಲ. ನಮ್ಮ ತಮ್ಮ ಬಂದಾಗಲಿಂದ ಇವತ್ತು ನಮ್ಮ ಜನಗೆ ಇವತ್ತು ಈ ಕಾರ್ಯಕ್ರಮ ನಡಿಬೇಕು, ಈ ಜನನ ಸಂಪರ್ಕದ ಮೇಲೆ ಇರಬೇಕಂದ್ರೆ ನಮ್ಮ ತಮ್ಮ ಇಡೀ ನಮ್ಮ ಏರಿಯಾ ಎಲ್ಲ ಸಂತೋಷದಿಂದ ಇದ್ದಾರೆ. ಇದರಿಂದ ಇನ್ನೂ ನಮ್ಮ ತಮ್ಮ ಬೆಳಿಬೇಕು. ಮುಂದೆ ನಮ್ಮ ಶ್ರೀರಾಮುಲನ್ನ ಆಶೀರ್ವಾದ ಇಲ್ಲಿಂದ ನಮ್ಮ ತಮ್ಮ ಬೆಳೆದು ಮೇಯರ್ ಕೂಡ ಆಗಬೇಕಂತ ನಂದು ದೊಡ್ಡ ಸಂತೋಷ ಇದೆ. ನಮ್ಮ ಏರಿಯಾಗೆ ಕಾರ್ಪೊರೇಟರ್ ಜೊತೆಗೆ ಮೇಯರ್ ಕೂಡ ಈಗ ಆಗಬೇಕಂತ ಹೇಳಿ 2 ಮಾತುಗಳು ಹೇಳೋದು. ಧನ್ಯವಾದಗಳು ಎಲ್ಲರೂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಂದಿನ ಮುಖ್ಯಸ್ಥರಾಗಿರುವಂಥ ಕಾರ್ಪೊರೇಟರ್ ಹನುಮಂತನಪ್ಪರವರು ಬಹಳ ಖುಷಿಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಜೊತೆಗೆ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಅನಾಥಾಶ್ರಮಗಳಿಗೆ ಹೋಗಿ ಅನ್ನದಾನವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಬನ್ನಿ, ಇನ್ನು ಅವರ ಬಳಗದವರ ಅನಿಸಿಕೆಗಳೇನು ಅಂತ ತಿಳ್ಕೊಂಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ 24ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾದ ನಮ್ಮ ಮಾವನವರಾದ ಶ್ರೀ ಹನುಮಂತಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಿನ್ನೆ ಅವರಿಗೆ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನ ಉಳಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಲಿದೆ ಅಂತೇಳಿ ವಾರ್ಡ್ ಜನ ಪರವಾಗಿ ನಾನು ಶುಭಾಶಯ ಕೋರುತ್ತಿದ್ದೇನೆ. ಸೊ ನಾವು VTV ಬಳ್ಳಾರಿಯ ಪರವಾಗಿ ನಮ್ಮ ಹನುಮಂತಪ್ಪ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಿಕೊಳ್ತೇವೆ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು.